ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಶರಣ. ನಮ್ಮ ದೇವರು ನಮ್ಮ ಮನದಲ್ಲಿ, ನಮ್ಮ ದೇಹವೇ ನಮಗೆ ದೇವಸ್ಥಾನ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಈ ಸತ್ಯವನ್ನು ತಿಳಿಸಿದ ಮಹಾತ್ಮ ಬಸವಣ್ಣನವರು ಮತ್ತು ಶರಣರು. ಅಂತಹ ಶರಣರಿಗೆ ಕೋಟಿ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸಬೇಕಾಗಿದೆ ಭಾರತೀಯರಾದ ನಾವೆಲ್ಲರೂ. ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ. ಬಂಡಿಯ ತುಂಬ ಪತ್ರಿಯ ತಂದು, ಕಂಡ ಕಂಡಲ್ಲಿ ಮಜ್ಜನ ಕೆರೆದು, ತಾಪತ್ರೆಯವ ಕಳೆದು, ತಾಪತ್ರೆಯ ಲಿಂಗವನಲ್ಲ ನಮ್ಮ ಕೂಡಲ ಸಂಗಮ ದೇವ, ಬರೀ ಉದಕದಲ್ಲಿಯೇ ನೆನೆವೆನಯ್ಯ. ತಾಪತ್ರೆಯ ಲಿಂಗವನಲ್ಲ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣನವರು ಈ ವಚನದಲ್ಲಿ ಲಿಂಗವೆಂಬ ಪದ ಬಳಸಿದ್ದಾರೆ. ಲಿಂಗವೆಂದರೆ ಬ್ರಹ್ಮಾಂಡ, ಲಿಂಗವೆಂದರೆ ಹೃದಯ ಆತ್ಮ, ಲಿಂಗವೆಂದರೆ ಇಡೀ ಜಗತ್ತದಲ್ಲಿರ್ತಕ್ಕಂಥ ಎಲ್ಲ ಮಾನವ ಜೀವರಾಶಿಗಳು ಹುಟ್ಟಿ ಬರ್ತಕ್ಕಂಥದ್ದು ಇದೇ ಬ್ರಹ್ಮಾಂಡದ ಒಂದು ಸೃಷ್ಟಿಕರ್ತನ ಲಿಂಗದಿಂದ. ಅಂತಹ ದೇವನಿಗೆ ಮೂರ್ತಿ ಇಲ್ಲ, ಗುಡಿ ಇಲ್ಲ, ಗುಂಡಾರವಿಲ್ಲ, ಜಾತ್ರೆ ಇಲ್ಲ, ಏನೂ ಇಲ್ಲವೇ ಇಲ್ಲ ಎಂದು ಹೇಳಿಕೊಡ್ತವೆ ನಮ್ಮ ಬಸವ ಕಲ್ಯಾಣದ ಶರಣರ ವಚನಗಳು. ಆದ್ದರಿಂದ ಈ ವಚನಗಳಲ್ಲಿ 2500 ವಚನಗಳಿವೆ. 100ಕ್ಕಿಂತ ಹೆಚ್ಚು ಶರಣರ ಇತಿಹಾಸವಿದೆ. ಈಗ ಭಾರತ ದೇಶದಲ್ಲಿ ಅದನ್ನು ಉಳಿಸಿ ಇದನ್ನು ಉಳಿಸಿ ಕೊರೋನಾ ರೋಗ ಬಂದಾಗ ತಟ್ಟೆ ಬಾರಿಸೋದು, ಮೊಂಬತ್ತಿ ಹಚ್ಚೋದು, ಮೊಬೈಲ್ ಬೆಳಕು ತೋರಿಸೋದು, ಈ ಥರ ಮಾಡಿದರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ವೈಜ್ಞಾನಿಕ ವಿಚಾರಗಳಿರ್ಬೇಕು, ಜಗತ್ತವನ್ನೇ ಮೆಚ್ಚತಕ್ಕಂಥದ್ದಿರಬೇಕು, ಹೊರತಾಗಿ ಅಜ್ಞಾನದ ವಿಚಾರಗಳು ಇರಬಾರದು. ಇವತ್ತು ಭಾರತ ದೇಶದಲ್ಲಿ ಇಷ್ಟೆಲ್ಲ ಪತ್ರಿ, ಹೂವು, ಅದು ಇದು ಕಳೆದು ಮಾನವ ನಿರ್ಮಿತ ಮೂರ್ತಿಗಳ ಮುಂದಿಟ್ಟು ನಾವು ದೇವರ ದರ್ಶನ ಪಡೆಯುತ್ತಿದ್ದೇವೆ ಅಂತ ಹೇಳೋದು, ಇದು ನಮ್ಮ ಬಸವ ಕಲ್ಯಾಣದ 770 ಜನ ಅಮರಗಣಗಳು, 196,000 ಶರಣರು ತಿರಸ್ಕಾರ ಮಾಡಿ ಪರಿಸರವನ್ನು ಉಳಿಸಿದ್ದಾರೆ. ಪರಿಸರ ಇವತ್ತು ನಮ್ಮ ಮನೆಯ ಸುತ್ತಮುತ್ತ, ನಮ್ಮ ದೇಶದ ಅರಣ್ಯ ಪ್ರದೇಶಗಳು ಎಲ್ಲ ಉಳಿಸಬೇಕಾದರೆ ನಾವು ಮರದ ಹೂವನ್ನು ಕೊಯ್ದು ಮರಕ್ಕೆ ಏರಿಸಿ ಅಂದರೆ ಬಸವಣ್ಣನವರು. ಒಂದು ಮರವಿದೆ, ಆ ಮರಕ್ಕೆ ಹೂವುಗಳು ಹತ್ತುತ್ತವೆ ಅಂತ ತಿಳ್ಕೊಳ್ಳಿ. ಅದಲ್ಲೇ ಹೂವು ಕಡಿದು ಆ ಗಿಡಕ್ಕೆ ತೆಳಗೆ ಹಚ್ಚಿ ಪೂಜೆ ಮಾಡಿದ್ರೆ ಆ ಹೂವನ್ನು ತಯಾರು ಮಾಡಿದವ್ರು ನಾವಿದ್ದೀವಾ? ನದಿಯ ಉದಕವ ನದಿಗೆ ಅರ್ಪಿತವ ಮಾಡಿ, ಗಂಗಾ ನದಿ ನೀರು ಪವಿತ್ರದಂಥೇಳಿ ಅಲ್ಲಿಗೆ ಹೋಗಿ ಬಡವರು ಅಲ್ಲಿಂದ ಒಂದು ತೆಂಬಿಗೆ ನೀರು ತೊಗೊಂಡು ಹಿಂಗೆ ಮೇಲಿಂದ ಬಿಡ್ತಾರಲ್ಲ, ಸೂರ್ಯನ ದಿಕ್ಕಿನ ಮಾರಿ ಮಾಡಿ. ಇದನ್ನೆಲ್ಲ ಮೂಢನಂಬಿಕೆಗಳು, ಇದನ್ನೆಲ್ಲ ಸುಳ್ಳು ಅಂಥೇಳಿ ನಮ್ಮ ಶರಣರು ತಿರಸ್ಕಾರ ಮಾಡಿದ್ದಾರೆ. ಏನು? ನದಿಯ ಉದಕವ ನದಿಗೆ ಅರ್ಪಿತವ ಮಾಡಿ, ಕರುವನ್ನು ಅಗಲಿಸಿ, ಇದು ಬೇರೆ ವಚನವಿದೆ. ತಾಯಿಯನ್ನು ಮರುಗಿಸಿ, ಆಕಳ ಹಾಲು ಇವು ತೆಗೆದುಕೊಳ್ಳುವಾಗ ಏನು ಮಾಡ್ತಾರೆ, ಅದು ಕರುವನ್ನು ಪಕ್ಕದಲ್ಲಿ ಹಿಡ್ಕೊಂಡು ನಿಂದಿರ್ತಾರೆ, ಆದರೆ ಕಣ್ಣು ಮುಚ್ತಾರೆ, ಆವಾಗ ಹಾಲು ತೆಗೆದುಕೊಳ್ಳಿ. ಈ ಥರ ಮೋಸ ಮಾಡ್ತಕ್ಕಂಥದ್ದು ನೋಡಿ. ತಾಯಿಯನ್ನು ಮರುಗಿಸಿ ಮೊಲೆ ಹಾಲ ಕರೆದುಣಬೇಡವೋ ಮಾನವ, ನೀ ಮಾಡಿದ ಮಾಯೆ ಹಲಬರ ಬಾಯಿ ಟೊಣೆದೇ ಹೋಯಿತು. ಈ ಸೃಷ್ಟಿಕರ್ತ ಏನು ಮಾಡಿಟ್ಟನೆಲ್ಲ ಭೂಮಿ ಮೇಲೆಲ್ಲ ಹಾಳು ಮಾಡ್ತಕ್ಕಂಥವ್ರು ಈ ಮನುಸಂತಾನಿಗಳು, ಮನುವಾದಿಗಳು. ಈಗ ಭಾರತ ದೇಶದಲ್ಲಿ ಎಷ್ಟು ಹಬ್ಬಗಳಿವೆಲ್ಲ, ಆ ಎಲ್ಲ ಹಬ್ಬಗಳಿಗೆ ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ದಾರೆ. ಒಂದು ಹಬ್ಬ ಕೂಡ ವೈಜ್ಞಾನಿಕ ಹಬ್ಬವಿಲ್ಲ.
ವೈಚಾರಿಕ ಹಬ್ಬವಿಲ್ಲ. ಎಲ್ಲ ಪರಿಸರ ನಾಶ ಮಾಡ್ತಕ್ಕಂಥ ಹಬ್ಬ. ನೋಡುತ್ತಾ ಇರಿ ನೀವು, ಎಲ್ಲ ಹಬ್ಬಗಳು ಪರಿಸರ ನಾಶ ಮಾಡೋದು, ದುಡ್ಡು ಹಾಳು ಮಾಡ್ಕೊಬೋದು. ಅದಕ್ಕೆ ಈಗ ಬರ್ತಕ್ಕಂಥ ಯುಗ ಇದು ಬಸವ ಯುಗವಿದೆ. ಇದು ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನ ಯುಗ ಆಗುತ್ತದೆ. ನೀವೆಲ್ಲರೂ ಕೂಡ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಈ ವಚನ ಗ್ರಂಥವನ್ನು ಓದಿರಿ. ನೆಮ್ಮದಿಯ ಜೀವನಕ್ಕಾಗಿ ಸ್ವತಂತ್ರ ವಿಚಾರವಂತರನ್ನಾಗಿ ಬದುಕಿಸುವುದು. ಕಂಡಲ್ಲಿ ಮಜ್ಜನೆ ಕೆರೆದು ಎಲ್ಲಿ ಸಿಕ್ಕಲ್ಲಿ ಹೋಗಿ ಸುತ್ತಾಡ್ತಕ್ಕಂಥದ್ದು ಮಾನಸಿಕ ಗುಲಾಮಿಗಿರಿ ಅಲ್ಲಿ ಸಿಲುಕಿಕೊಂಡಿದ್ದೀರಿ. ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಪದೇ ಅಂದರೆ, ಒಂದು ಕೂದಲು ಎಳೆನೂ ಕೂಡ ಈ ಮೂಢ ರೂಢಿಲಿಂದ ಮುಕ್ತಿ ಹಿಡಿದಿದ್ದೇನೆ. ನಿಮಗೆ ದೇವರು ಬೇಕಲ್ಲ, ದಿನನಿತ್ಯ ಮುಂಜಾನೆ ಹೇಳುವಾಗ ಬಸವಣ್ಣನವರೆಂದರೆ ಒಂದು ವ್ಯಕ್ತಿ ಅಲ್ಲ, ಬಸವಣ್ಣವೆಂದರೆ ಈ ಬ್ರಹ್ಮಾಂಡದ ಒಂದು ಮಹಾನ್ ಶಕ್ತಿ, ಬ್ರಹ್ಮಾಂಡದ ಮಹಾದೂತ. ಅವರು ವ್ಯಕ್ತಿ ಅಂತ ತಿಳ್ಕೊಂಡ್ರು ತಪ್ಪಾಗುತ್ತದೆ. ಸೃಷ್ಟಿಕರ್ತನ ದೂತ. ಒಂದು ವೇಳೆ ಬಸವಣ್ಣನವರು ಈ ಭೂಮಿಗೆ ಬರ್ತಾ ಇದ್ರು ಅಂದರೆ, ಈ ಮನುವಾದಿಗಳು ಇವತ್ತು ನೋಡಿರಲ್ಲ, ಊಟದಲ್ಲಿ ಹಾಕ್ತಕ್ಕಂಥ ಎಣ್ಣೆ ಬಳಸಬೇಡ್ರಿ, ಇವೆಲ್ಲ ಬಳಸೋದು ಸರಿನಾ? ಪ್ರಯಾಗರಾಜದಲ್ಲಿ ಕೋಟಿಗಟ್ಟಲೆ ದುಡ್ಡು ಹಾಳು ಮಾಡಿಕೊಂಡ್ರು. ಎಷ್ಟು ಪೆಟ್ರೋಲ್ ಸುಡ್ತಪ್ಪ ಅಂದರೆ ಲೆಕ್ಕ ತಪ್ಪೆ. ಅಲ್ಲಿ ಎಷ್ಟೋ ಜನಗಳು ಸಾವಿಗೀಡಾದರು, ನುಗ್ಗಲಿಂದ ಹೋದರು ದೇವರ ದಿಂಡರ ಸಲುವಾಗಿ. ಇಂತಹ ಒಂದು ಅಜ್ಞಾನಿಗಳ ಆಚರಣೆಗಳ ಒಂದು ರಾಜಕಾರಣಿ ಈ ದೇಶಕ್ಕೆ ಮಾರಕವಾಗಿದೆ ಅಪ್ಪ ಅಂತೇಳಿ ನಾನು ಪದೇ ಅದಕ್ಕೆ ತಿಳಿತಾ ಇದ್ದೆ. ಏನದ ಇದು? ಒಂದು ಕಡೆ ವಚನಗಳು ಹೇಳ್ತವೆ, ಒಂದು ಕಡೆ ಬಸವಣ್ಣನ ಮೂರ್ತಿ ಉದ್ಘಾಟನೆ ಮಾಡ್ತವೆ, ಮತ್ತು ಆಚರಣೆ ಒಂದು ಕೂದಲು ಎಳೆನೂ ಕೂಡ ಮಾಡೋದಿಲ್ಲ. ಅದನ್ನು ನೋಡೋದು, ಅದನ್ನು ತಿರುಚೋದು. ಜನ ಹೇಗೆ ಹುಷಾರಾಗ್ತಾಯಿದೆ ಹಾಗೆ ಧ್ಯಾನ ಭಟ್ಕಾವ್ ಮುಂಜಾನೆಯಿಂದ ಸಾಯಂಕಾಲವರೆಗೆ ಒಂದು ಹಳ್ಳಿಗಳಲ್ಲಿ ರಸ್ತೆಗಳಿಲ್ಲ, ಶಾಲೆ ಕಟ್ಟಡಗಳು ಸರಿಯಾಗಿಲ್ಲ, ಶಿಕ್ಷಣದಲ್ಲಿ ವೈಜ್ಞಾನಿಕ ವಿಚಾರಗಳಿಲ್ಲದಂತೆ ಮಾಡ್ತಕ್ಕಂಥ ಮಹಾಪಾಪಿಗಳೇ ಎಲ್ಲ ಇದು ಬಿಡಬೇಕು. ಯಾಕೆಂದರೆ ಇದು ಬಸವ ಯುಗ, ಇದು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿ ಯುಗ. ಅಂಬೇಡ್ಕರ್ ಅಭಿಮಾನಿಗಳಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ನೀವೆಲ್ಲರೂ ಬಸವ ಅಂಬೇಡ್ಕರ್ ವಿಚಾರಗಳು ಸರಿಯಾಗಿವೆ, ನಾನು ಕೂಡ ಅರ್ಥ ಮಾಡಿಕೊಂಡಿನಿ, ಓದಿನಿ. ನೀವೆಲ್ಲರೂ ದಯವೇ ಧರ್ಮದ ಮೂಲದ ಕಡೆ ಬನ್ನಿರಿ. ಎಲ್ಲರೂ ಕೂಡಿ ಈ ಮನುವಾದಿಗಳು ಹಾಳು ಮಾಡ್ತಕ್ಕಂಥ ನಮ್ಮ ಶರಣರ ವಿಚಾರಗಳು ನೋಡಿದ್ರಲ್ಲ, ಶಾಪುರದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ, ಅದು ಬಸವಣ್ಣನವರ ತತ್ವ ಹಾಳು ಮಾಡ್ತಕ್ಕಂಥ ಸಲುವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ. ಅಂತಹ ಮಹಾಪಾಪಿಗಳಿಗೆ ಸೃಷ್ಟಿಕರ್ತ ನೀನೇ ನೋಡ್ಕೊಳ್ಳಪ್ಪ ಅಂಥೇಳಿ ನಾನು ಹೇಳುತ್ತಾ, ಇದು ಅನ್ಯಾಯದ ಮಾತು. ವಚನ ದರ್ಶನ ಪುಸ್ತಕ ಬಿಡುಗಡೆ ಮಾಡ್ತಕ್ಕಂಥದ್ದಾಗಲಿ, ಮತ್ತು ಬಸವಣ್ಣನವ್ರ ಭಾವಚಿತ್ರ ಒಂದು ಕಡೆ ಹಾಕಿ ಮತ್ತೊಂದು ಅಜ್ಞಾನಿ ಚಿತ್ರ ಹಾಕಿ ಈ ಮಹಾಪಾಪಿಗಳು ಮುಗ್ಧ ಜನರಿಂದ ದುಡ್ಡು ಎಲ್ಲ ಸುಲಿಗೆ ಮಾಡಿ ಪಾಪ ಅವರನ್ನು ಮತ್ತಷ್ಟು ಅಜ್ಞಾನಿಗಳನ್ನಾಗಿ ಬಡವರನ್ನಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಎಲ್ಲ ಉಳಿತಾಯವನ್ನು ಮಾಡ್ತಕ್ಕಂಥ ವಿಚಾರ ಏನು ಮನ್ ಕಿ ಬಾತ್, ಮನದೊಳಗಿನ ಮಾತು. ಇವತ್ತಿನ ಎಲ್ಲ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಬಸವಾದಿ ಶರಣರ ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್, ಅನುಭವ ಮಂಟಪ, ಸಂಸತ್, ಆ ಅನುಭವ ಮಂಟಪದ ವಿಚಾರಗಳು ಮನ್ ಕಿ ಬಾತ್ ಆದರೆ ಮಾತ್ರ ನಮ್ಮ ದೇಶದಲ್ಲಿ ಎಲ್ಲ ಸೌಲಭ್ಯಗಳು ಬೆಸ್ಟ್. ಊಟ ಮಾಡುವ ಆಹಾರ ಪದಾರ್ಥಗಳು, ಡೀಸೆಲ್ ಆಗಲಿ, ಪೆಟ್ರೋಲ್ ಆಗಲಿ, ಈ ಸುಳ್ಳು ಗೊಳ್ಳು ಪೊಳ್ಳು 33 ಕೋಟಿ ಹಲವು ದೈವಗಳ ಬೆನ್ನು ಹತ್ತುವುದನ್ನು ಬಿಡಲಿಕ್ಕೆ ಹೇಳಬೇಕು. ಅದು ಮನ್ ಕಿ ಬಾತ್ ಆಗಲಿ ಎಂದು ಕೊನೆಯದಾಗಿ ಹೇಳುತ್ತಾ, ತಮ್ಮೆಲ್ಲರಿಗೂ ನಿಜಕ್ಕೂ ಆ ಬಸವಾದಿ ಶರಣರ ವಿಚಾರಗಳ ಭಾವಾರ್ಥ, ಅದರ ಸಾರಾಂಶ 27 ವರ್ಷಗಳ ಹಿಂದೆ ನನ್ನ ಮನದಲ್ಲಿ ಬಂದಾಗಿನಿಂದ ನಾನು ಈ ಯಾವುದೇ ಒಂದು ಮಾನವ ನಿರ್ಮಿತ ಮೂರ್ತಿಯಲ್ಲಿ ದೇವರನ್ನು ಕಾಣುವುದಿಲ್ಲ. ಬಸವಣ್ಣನವರನ್ನು ಕೂಡ ನಾನು ನನ್ನ ಧರ್ಮಗುರು, ಜಗಜ್ಯೋತಿ, ಕ್ರಾಂತಿಯೋಗಿ, ವಿಶ್ವಗುರು, ಮಹಾತ್ಮ ಎಲ್ಲ ನಾನು ಅವರೇ. ನನ್ನ ಬಸವ ಎಂದರೆ ಸೃಷ್ಟಿಕರ್ತ ಎಂದರೆ ಬಸವ. ಇದನ್ನು ಮನದಲ್ಲಿ ಇಟ್ಟುಕೊಂಡು ಬದುಕುತ್ತಿದ್ದೇವೆ. ನೀವೆಲ್ಲರೂ ಕೂಡ ಇದೇ ರೀತಿ
ಬಸವಣ್ಣನವರ, ಅಕ್ಕ ಮಹಾದೇವಿರವರ, ಶರಣರ ಭಾವಚಿತ್ರ ಮನೆಗಳಲ್ಲಿ ಹಾಕಿಕೊಳ್ಳಿರಿ. ಇಂತಹ ವಚನ ಗ್ರಂಥಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಿರಿ. ನಿಜಕ್ಕೂ ಹೇಳುತ್ತೇನೆ, ನೀವು ಮಾನಸಿಕ ರೋಗ ಮುಕ್ತರಾಗಬೇಕಾದರೆ, ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಬೇಕಾದರೆ ಏನು, ಈಗ ಬೇಸಿಗೆ ದಿವಸ ಇದೆ, ದಿನನಿತ್ಯ ಆದಷ್ಟು ಹೆಚ್ಚು ನೀರು ಕುಡಿಯಿರಿ. ಮತ್ತು ಮನಸ್ಸಿನಲ್ಲಿ ಕೆಟ್ಟದನ್ನೇ ಬಯಸದೆ ಎಲ್ಲರಿಗೂ ಸತ್ಯದ ವಿಚಾರಗಳನ್ನು ಪ್ರಚಾರ ಮಾಡಿರಿ. ನೀವು ಆಚರಣೆಯಲ್ಲಿ ತಂದಿದ್ದೆ, ಆದರೆ ನಿಜಕ್ಕೂ ಸೃಷ್ಟಿಕರ್ತ ನಿಮ್ಮೊಳಗೆ ಇದ್ದಾನೆ, ನಿಮ್ಮನ್ನು ಹಮೇಶ ಯಾವಾಗಲೂ ಇನ್ನಷ್ಟು ಜ್ಞಾನಿಗಳನ್ನಾಗಿ ಮಾಡುತ್ತಾನೆ ಎಂದು ಈ ಗ್ಯಾರಂಟಿಯೊಂದಿಗೆ ಹೇಳ್ತಾ, 145 ಕೋಟಿ ಭಾರತೀಯರಿಗೆ ಈ ಅಣ್ಣ ಬಸವಣ್ಣನವರು ನಮ್ಮ ಭಾರತ ದೇಶದ 893 ವರ್ಷಗಳ ಹಿಂದೆ ಇದ್ದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರ ವಿಚಾರಗಳು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೇನೆ. ಎಲ್ಲ 145 ಕೋಟಿ ಭಾರತೀಯರಿಗೆ ಈ ವಿಡಿಯೋ ತಲುಪಿಸುವ ಕಾರ್ಯ ಮಾಡಿದರೆ ನಿಜಕ್ಕೂ ಇದೇ ನಿಜವಾಗಿರ್ತಕ್ಕಂಥ ದೇಶಭಕ್ತಿ ಆಗುತ್ತದೆ, ಇದೇ ರಾಷ್ಟ್ರಭಕ್ತಿ ಆಗುತ್ತದೆ ಎಂದು ಹೇಳುತ್ತಾ, ಈ ನಮಗೆ ಸಿಗ್ತಕ್ಕಂಥ ಗಾಳಿ ಕೂಡ ಸೃಷ್ಟಿಕರ್ತನ ಪ್ರಸಾದವಿದೆ. ಗಾಳಿ ಹಾಳು ಮಾಡಬೇಡಿ. ಹಬ್ಬಗಳಲ್ಲಿ ಪಟಾಕಿಗಳನ್ನು ಹಾರಿಸಿ ಆ ವ್ಯಷ್ಟನ್ನು ಮಾಡಬೇಡಿರಿ. ಭೂಮಿ ಮೇಲೆ ಬೆಳೀತಕ್ಕಂಥ ಒಂದೊಂದು ಅನ್ನದ ಅಗಳು ಕೂಡ ಸೃಷ್ಟಿಕರ್ತನದು. ನಿಮ್ಮ ಗುಡಿ ಗುಂಡಾರಗಳಲ್ಲಿ ಮಾಡಿರ್ತಕ್ಕಂಥ ಮೂರ್ತಿಯ ದೇವರುಗಳಿಂದ ಆಗಿಲ್ಲ. ನಿರಾಕಾರ ದೇವನಿಂದ ಎಲ್ಲವನ್ನು ಭೂಮಿಯ ಮೇಲೆ ಬೆಳೀತಾ ಇದೆ. ಈ ಭೂಮಿಯಲ್ಲಿ ಸೃಷ್ಟಿಕರ್ತನ ಚೇತನ ಜ್ಞಾನ ಶಕ್ತಿ ಇದೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನಾನೆಂಬೆ ರಾಮನಾಥ ಅಂತೇಳಿ ಜೇಡರದಾಸಿಮಯ್ಯ ಹೇಳಿದ್ದಾರೆ. ಆದ್ದರಿಂದ ನಾನು ಈ ಮುಂಜಾನೆಯ ಸಮಯದಲ್ಲಿ ವಚನ ವಿಡಿಯೋ ಯಾಕೆ ಮಾಡಿದೆ ಅಂದರೆ, ಎಷ್ಟು ದಿವಸ ಬದುಕ್ತೀವಲ್ಲ ಅಷ್ಟು ದಿವಸ ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರ ವಿಚಾರದಿಂದ ಬದುಕಬೇಕಾದರೆ ವಚನಗಳು, ಅನುಭವ ಮಂಟಪದ ವಚನಗಳು ಓದಿರಿ 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 ಎಂದು ಮತ್ತೊಮ್ಮೆ ವಿನಂತಿಸಿಕೊಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.